ನಮಸ್ಕಾರ ವೀಕ್ಷಕರೇ, ರೈತ ಶಕ್ತಿ ಸುದ್ದಿ ಜಗತ್ತಿಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ನಿಮಗೂ ಸ್ವಲ್ಪ ತಿಳಿಸೋದೈತಿ. ಇವಾಗ ಒಂದು ಗ್ರಾಮ ಪಂಚಾಯತಿ ಒಳಗೆ 4 ಹಳ್ಳಿ ಬರ್ತಾವ. ಹಳ್ಳಿ ಒಳಗೆ NMR ಅಂತೇಳಿ ಕೆಲಸ ಮಾಡಿಸ್ತಾರೋ. ಪ್ರತಿ ಹಳ್ಳಿ ಒಳಗೆ NMR ಅಂತ ಕೆಲಸ ಮಾಡಿಸ್ತಾರೋ. ಅದಕ್ಕೇನಂತಾರೆ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ. ಅದರ ಯೋಜನೆ ಏನಪ್ಪಾ ಅಂತಂದ್ರೆ ರೈತರ ದುಡಿಯುವ ಕೆಲಸ ಇದ್ದಾಗ ಅವ್ರಿಗೆ ಒಂದು 100 ದಿನ ಕೂಲಿ ಕೊಡ್ಬೇಕಂತೇಳಿ ಅದೊಂದು ಸರ್ಕಾರದಿಂದ ಒಂದು ಯೋಜನೆ ಹೊರಡಿಸ್ಯಾರ, ರಾಷ್ಟ್ರೀಯ ಮಹಾತ್ಮ ಗಾಂಧೀಜಿ ಯೋಜನೆ ಅಂತೇಳಿ. ಈಗ ಅದ್ರ ಬಗ್ಗೆ ಏನಾಗ್ಬಿಡುತ್ತಪ್ಪ ಅಂದ್ರೆ ಒಂದೊಂದು ಊರಾಗ ಕೆಲಸವನ್ನು ಹಚ್ತಾರ, ಒಂದೊಂದು ಊರಾಗ ಹಚ್ಚುವಾರ. ಯಾಕಪ್ಪ ಅಂತಂದ್ರೆ ಉದಾಹರಣೆ ಬಾವಿಯಾಳ ಗ್ರಾಮ ಪಂಚಾಯತ್ 2024ರಾಗ ಹಚ್ಚಿದ ಕೆಲಸಗಳು ಇನ್ನಾರು ಮುಗುದಿಲ್ಲ. ಯಾಕೆ ಮುಗುದಿಲ್ಲಪ್ಪ ಅಂತಂದ್ರೆ ಅವ್ರು ಯಾರು ಸರಿಯಾಗಿ ಕೆಲಸನ ಮಾಡ್ತಿಲ್ಲ ಅಂತ ಅನಿಸ್ತೈತಿ. 2024ರಾಗ ಮಾಡೋ ಕೆಲಸ ಇವಾಗ ಮಾಡಾಕತ್ತಾರ. ಅದು ಹೆಂಗೆ ಒಂದು ಅರ್ಧ ಮಂದಿ ತೊಗೊಂಡ್ಮಾಡ್ತಾರೆ. ಇನ್ನು ಅರ್ಧ ಮಂದಿ ಊರಾಗ ಒಂದು 300-400 ಜಾಬ್ ಕಾರ್ಡ್ ಇದ್ದಪ್ಪ ಅಂತಂದ್ರೆ ಜಾಬ್ ಕಾರ್ಡ್ದವ್ರು ಹಚ್ತಾರು. ಇನ್ನು ಉಳಿದು ಮಂದಿ 150 ಮಂದಿ ಮನ್ಯಾಗ ಕುಂಡಿಸ್ತಾರೆ. ಇವ್ರಿಗೊಬ್ಬರು ಮೇಟಿ ಅವ್ರಿಗೊಬ್ಬರು ಮೇಟಿ ಅಂತ ಕೊಟ್ಟಿರ್ತಾರ. ಅದಕ್ಕೆ ನಾವೇನು ಎಲ್ಲರಿಗೂ ಕೆಲಸ ಕೊಡಬೇಕಂತೇಳಿ ಒಂದೇನು ರೂಲ್ಸ್ ಅದಾವಲ್ಲ, ಹಚ್ಚಿದ್ರೆ ಎಲ್ಲರಿಗೂ ಕೆಲಸಕ್ಕೆ ಹಚ್ಚಬೇಕು, ಪ್ರತಿ ವರ್ಷ ಹಚ್ಬೇಕಂತ ರೂಲ್ಸ್ ಐತಿ. ಈ NMR ಯೋಜನೆ ಅಡಿಯೊಳಗೆ ಏನೇನು ಬರ್ತಾವಪ್ಪ ಅಂತಂದ್ರೆ ಕೆರೆಗಳು ಹೂಳೆತ್ತುದೈತಿ, ಚಕ್ ಡ್ಯಾಮ್ ನಿರ್ಮಾಣ ಅದಾವು, ಮತ್ತು ಕೃಷಿ ಹೊಂಡ ನಿರ್ಮಾಣ ಅದಾವು, ರಸ್ತೆ ದುರಸ್ತಿ ಅದಾವು, ಆಮ್ಯಾಗ ಸಸಿ ನೆಡೋದು, ನೀರಾವರಿ ಕಾಲುವೆ ನಿರ್ಮಾಣ ಅದಾವು. ಇವುಗಳೆಲ್ಲ ಅದಾವು. ಇವುಗಳ ಕೆಲಸವನ್ನು ಆಯಾ ಊರಿನವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯತ್ಗೆ ಹೋಗಿ ಹೇಳ್ಬೇಕು, ನಮ್ಗೆ ಇಂಥ ಕೆಲಸ ಮಾಡಿಕೊಡ್ರಿ ಉದ್ಯೋಗ ಖಾತ್ರಿ ಯೋಜನೆ ಅಂತ. ಅವ್ರು ಏನು ಅರ್ಜಿ ಕೊಟ್ರ ಅಂದ್ರೆ ಆ ಅರ್ಜಿ ತೊಗೊಂಡದ 15 ದಿವಸವಾಗ ಊರಿಗೆ ಮೇಟಿಗಳು ಮಾಡಿರ್ತಾರೆ. ಆ ಮೇಟಿಗಳನ್ನ ಕರೆದು ಅವ್ರ ಜೋಡಿ ಸಭೆ ಮಾಡಿ ಯಾವ ಅರ್ಜಿಗಳು ಬಂದಾವಲ್ಲ ಆ ಕೆಲಸಕ್ಕೆ ವರ್ಕ್ ಅಪ್ರೂವಲ್ ಕೊಡಿಸೋದು ಗ್ರಾಮ ಪಂಚಾಯತಿಯವ್ರ ಕೆಲಸ ಆಗಿರ್ತೈತಿ. ಈಗ ಏನಾಗ್ಬಿಡ್ತೈತಿ, ಯಾವುದೋ ಒಂದು ಗ್ರಾಮದಾಗ ಒಂದು 4 ಅರ್ಜಿ ಕೊಟ್ಬಿಟ್ರಪ್ಪ ಅಂತಂದ್ರೆ ಹೊಳ್ಳಿ ಅವ್ರು ನೋಡಂಗಿನ ಇಲ್ಲ. ಅದಕ್ಕೆ ಪ್ರತಿ ಗ್ರಾಮದವ್ರು ಏನೈತ ಎಲ್ಲೆಲ್ಲಿ ಕೆಲಸ ಅದಾವಲ್ಲ ಆಯಾ ಗ್ರಾಮದವರು ಹೋಗಿ ಪಂಚಾಯತಿಗೆ ಹೋಗಿ ಅರ್ಜಿ ಕೊಡ್ರಿ, ನಮ್ಗೆ NMR ಕೆಲಸ ಇದನ್ನು ಹಚ್ಚಿ ಮಾಡಿಸ್ಕೊಡ್ರಿ ಅಂದ್ರೆ ಏನಾಕತಿ ಉಳಿದಾರ ಕೆಲಸ ಸಿಗ್ತೈತಿ. ಈಗ ಯಾರು ಅರ್ಜಿ ಕೊಡಂಗಿಲ್ಲ, ನಮ್ಗೆ ಪಂಚಾಯತಿ ಅವರು NMR ಕೆಲಸ ಕೊಡೋರು, ಉದ್ಯೋಗ ಖಾತ್ರಿ ಯೋಜನೆ ಕೊಡೋರು, ಅವ್ರ ಮೇಲೆ ನಾವು ದೂರದ್ರೆ ಏನು ಸಂಬಂಧ ಇಲ್ಲ. ಅದಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಮೇಟಿಗಳ ಪಾತ್ರ ಭಾಳ ಮುಖ್ಯ ಆಗೈತಿ. ಯಾಕಂತಂದ್ರೆ ಒಂದು ತಂಡಕ್ಕೆ ಒಬ್ಬ ಮೇಟಿನ ಮಾಡಿರ್ತಾರೆ. ಆ ಮೇಟಿ ಆದವ್ರು ಏನು ಮಾಡಪ್ಪ ಅಂತಂದ್ರೆ ಕೆಲಸಕ್ಕೆ ಕರ್ಕೊಂಡು ಹೋಗು 3 ದಿವಸದ ಹಿಂದಿಂದ್ರನ ಅವ್ರು ಏನು ಮೇಟ್ಗಳು ಲಿಸ್ಟ್ ಬರೆದು ಕೊಟ್ಟಿರ್ತಾರಲ್ಲ ಅವ್ರವ್ರ ಹೆಸರುಗಳ ಅವ್ರನ್ನ ಕೆಲ್ಸಕ್ಕೆ ಹೋಗಿದ್ರೆ ಹಿಂದಿನ ದಿನ ಒಳಗೆ ಅವ್ರ KYC ಆಗೈತೆ ನಿಲ್ಲು ಚೆಕ್ ಮಾಡಿಸ್ಕೊಂಡೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬೇಕ. ಇಲ್ಲ ನೀವು ಏಕದಮ್ ಅವ್ರ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರಪ್ಪ ಅಂತಂದ್ರೆ ಆ ಸ್ಪಾಟ್ನ್ಯಾಗ ಕೆಲಸ ಮಾಡೋ ಟೈಮ್ದೊಳಗೆ KYC ಬರಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಬಂದಿರೋ ರೈತರ ಹೊಳೆ ಆ ದಿನ ಅವರ ಮನೆಗೆ ಹೋಗ್ಬೇಕಾಗತ್ತೆ. ಮತ್ತು ಅವ್ರದಿಂದ ಅವತ್ತಿನ ಕೂಲಿನೂ ಅವ್ರು ಸಿಗಂಗಿಲ್ಲ. ಈ KYC ಆಗೈತೆ ಇಲ್ಲೋ ನೀವು ಅವ್ರ ಕಡೆಯಿಂದ ಮೊದಲ ತಿಳ್ಕೊಂಡು ನಂತರ ಗ್ರಾಮ ಪಂಚಾಯತಿ ಒಳಗೆ ಹೇಳ್ಬೇಕು. ಗ್ರಾಮ ಪಂಚಾಯತಿ ಅವ್ರಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಅವರು ಅಲ್ಲಿ ಒಂದಿಬ್ಬರು ಅಧಿಕಾರಿಗಳು ಇರ್ತಾರೆ, ಕಾಯಕ ಮಿತ್ರ ಮತ್ತು DO ಅನ್ನೋ ಅಧಿಕಾರಿಗಳು ಇರ್ತಾರೆ, ನೌಕರರು ಇರ್ತಾರೆ. ಅವ್ರು ಆ ನೌಕರರಿಗೆ ಹೋಗಿ ನೀವು ಹೇಳಿದ್ರಂದ್ರೆ ಅವ್ರದ್ದು ಏನೈತಪ್ಪ ಕೆಲಸ ಅಂದ್ರೆ KYC ಆಗೈತೆ ನಿಲ್ಲೋ ಚೆಕ್ ಮಾಡಿಸೋದು. ನಂತರ ಉದ್ಯೋಗ ಖಾತ್ರಿ ಯೋಜನೆದೊಳಗೆ ಅವ್ರು 9 ಗಂಟೆಗೆ ನೋಡ್ಕ ಅಲ್ಲಿ ಹಾಜರಿ ಹೆಚ್ಚಿ ಅವ್ರದ್ದು ಇದನ್ನ ಫೇಸ್ ಮುಖಾಂತರ ಫೋಟೋ ತೆಗೆದೈತಿ. ಮೊದಲು ಹೆಂಗಿದ್ದು ಹಂಗೆ ಹೋಗೋದು ಕೆಲಸ ಮಾಡೋದು ಗ್ರೂಪ್ ವೈಸ್ ಫೋಟೋ ತಗೋತಾರೆ. ಈಗ ಹಂಗಲ್ಲ. ಈಗ ಏನು ಮಾಡಿದಾರೆ ಪ್ರತಿಯೊಬ್ಬರದು ಅವ್ರವ್ರ ಮೊಬೈಲ್ದಾಗ ಆ್ಯಪ್ ಹಾಕಿ ಕೊಟ್ಟಿರ್ತಾರೋ ಮೇಟ್ಗಳಿಗೆ ಮತ್ತು DO ಮತ್ತು ಕಾಯಕ ಮಿತ್ರದವರು ಅವರೇ ಏನು ಮಾಡಬೇಕಪ್ಪ ಅಂದ್ರೆ ಫೋಟೋ ತೆಗೆದ್ರೆ ಕೆಲಸಕ್ಕೆ ಅಟೆಂಡೆನ್ಸ್ ಹಚ್ಬೇಕಾಗತ್ತೆ. ಅಲ್ಲಿ ಏನಾದ್ರೂ ಅದು ಫೋಟೋ ತೊಗೊಲಿಲ್ಲಪ್ಪ ಅಂದ್ರೆ KYC ಆಗಿಲ್ಲ ಅನ್ನಂಗೆ ಅರ್ಥ. ಅದಕ್ಕೆ ಏನು ಮಾಡ್ಕೊ ಮೇಟಿಗಳ ತಮ್ಮ ಬ್ಯಾಚ್ ಏನು ಕರ್ಕೊಂಡು ಹೋಗಿರ್ತಾರಲ್ಲ KYC ಆಗೈತಿಲ್ಲೋ ಮೊದಲ ಚೆಕ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಬರ್ರಿ ಏಕದಮ್ ಅಲ್ಲಿ ಹೋಗಿ ನಂತರ ಹೊಳ್ಳಿ ಬಂದ್ರಂದ್ರೆ ಆ 10 ಮಂದಿ ಹೊಳ್ಳಿ ಬಂದಂದ್ರೆ ನಮ್ಮನ್ನು ಹೊಳ್ಳಿ ಕಳ್ಸಾಕತ್ತೀರ ನೀವು ಅಂತೇಳಿ ಉಳಿದ ಮಂದಿದು ಕೆಲಸ ಬಂದ್ ಮಾಡಿಸ್ತೀವಿ ನಾವು ಅಂತ ಅವ್ರು ಇದ್ದಿರ್ತಾರೋ. ಅದಕ್ಕೆ ಈ ಥರ ಯಾವುದೇ ತೊಂದರೆ ಆಗದಂಗೆ ನೀವು ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಮತ್ತು KYC ಬಗ್ಗೆ ಏನೈತಲ್ಲ ಇದನ್ನ ಗ್ರಾಮ ಪಂಚಾಯತಿಗೆ ನೀವು ಹೇಳೋ ಖಾತ್ರಿ ಯೋಜನೆದು ಏನೈತೆ ಅಂತಂದ್ರೆ ಅವ್ರಿಗೆ ಜಾಬ್ ಕಾರ್ಡ್ ನಂಬರ್ ತೊಗೊಂಡು ತಮ್ಮ ಮೊಬೈಲ್ದೊಳಗೆ ಕಲ್ತಂಥವ್ರೆಲ್ಲರೂ ಇವಾಗಿನಪ್ಪ ಎಲ್ಲರ ಮನೆಗೆಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳದಾವು, ಎಲ್ಲರೂ ಕಲ್ತಾವ್ರದಾರ. ತಮ್ಮ ಜಾಬ್ ಕಾರ್ಡ್ ನಂಬರ್ ತೊಗೊಂಡು ನರೇಗಾ ಯೋಜನೆ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮ್ಮದು ಜಾಬ್ ಕಾರ್ಡ್ ನಂಬರ್ ಹಾಕಿರಪ್ಪ ಅಂತಂದ್ರೆ ನಿಮ್ಮದು ಯಾವ್ಯಾವ ದಿನದೊಳಗೆ ನೀವು ಕೂಲಿ ಮಾಡಿದಿರಿ, ಯಾವ್ಯಾವ ಥರ ನಿಮ್ಗೆ ರೊಕ್ಕ ಜಮಾ ಆಗೈತಿ ಅನ್ನೋದೆಲ್ಲ ನಿಮ್ಗೆ ಡೀಟೇಲಾಗಿ ನಿಮ್ಗೆ ತಿಳಿತೈತಿ. ಅದಕ್ಕೇನು ಮಾಡಿರಿ, ನಿಮ್ಮ ಜಾಬ್ ಕಾರ್ಡ್ ನಂಬರ್ ಕಾದಿಟ್ಕೊಂಡು ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ದೊಳಗೆ ಅದನ್ನು ಹಾಕಿ ನಿಮ್ಮ ಅದು ಸ್ಟೇಟಸ್ ಚೆಕ್ ಮಾಡಿ ಯಾರ್ಯಾರಿಗೆ ಅಮೌಂಟ್ ಎಲ್ಲೆಲ್ಲಿ ಹೋಗೈತೆ ಅನ್ನೋದು ತಿಳ್ಕೋದು ನಿಮ್ಗೆ
ಕರ್ತವ್ಯ ಐತಿ. ನೀವು ಅದನ್ನ ತಿಳ್ಕೊಳ್ಳಾರ್ದ ಬ್ಯಾಂಕಿಗೆ ಹೋಗಿ ಸೀದಾ ನಮ್ಮ ರೊಕ್ಕ ಬಂದಿಲ್ಲ, ನಮ್ಗೆ ಇಷ್ಟ ರೊಕ್ಕ ಬಂದಾವ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜಾಬ್ ಕಾರ್ಡ್ ನಂಬರ್ ಮೇಲೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಇದೆ. ಯಾವ ಬ್ಯಾಂಕಿಗೆ ರೊಕ್ಕ ಜಮಾ ಆಗೈತಿ, ಯಾವ ಡೇಟಿಗೆ ಆಗೈತಿ, ಅದೆಲ್ಲ ನಿಮ್ಮ ಕೈಯಾಗ ಇರುತ್ತೆ. ನೀವೇ ಚೆಕ್ ಮಾಡಿರಿ. ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಅದನ್ನು ಯಾವ ಥರ ಚೆಕ್ ಮಾಡ್ಬೇಕು ಅನ್ನೋದು ಮುಂದಿನ ವಿಡಿಯೋದಾಗ ನಿಮ್ಗೆ ಸ್ಕ್ರೀನ್ಶಾಟ್ ಮುಖಾಂತರ ನಿಮ್ಗೆ ಹೇಳಿಕೊಡ್ತೀನಿ. ಆ ಥರ ನೀವು ಜಾಬ್ ಕಾರ್ಡ್ದ ನಂಬರ್ ಹಾಕಿ ನಿಮ್ಮ ಅಕೌಂಟ ಮತ್ತು ಯಾರ್ಯಾರಿಗೆ ಅಮೌಂಟ್ ಹೋಗೈತಿ, ಎಷ್ಟು ದಿನ ನೀವು ಕೂಲಿ ಮಾಡಿದ್ದೀರಿ, ಯಾವ ಥರದ್ದು ಯಾವ ಯೋಜನೆ ಒಳಗೆ ಮಾಡಿದ್ದೀರಿ ಎಲ್ಲ ಅದ್ರೊಳಗೆ ಬರ್ತೈತಿ. ಅದನ್ನು ನಿಮಗೆ ಮುಂದಿನ ವಿಡಿಯೋದೊಳಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ಹಾಕಿ ತೋರಿಸ್ಬೇಕಂತೇಳಿ ನಾವು ಈಗ ವಿಚಾರ ಮಾಡಿದೆವು. ಇವಾಗ ಮುಂದಿನ ವಿಡಿಯೋದಾಗ ಸ್ಕ್ರೀನ್ ಗ್ರಾಮ ಪಂಚಾಯತಿ ಒಳಗೆ NMR ಯೋಜನೆ ಕೆಲಸ ಹಚ್ಚಲಿಲ್ಲಪ್ಪ ಅಂತಂದ್ರೆ ಆಯಾ ಗ್ರಾಮ ಘಟಕದೊಳಗೆ ನಮ್ಮ ಭಾರತೀಯ ಕೃಷಿಕ ಸಮಾಜ ರೈತ ಸಂಘ ಐತಿ. ಆ ಸಂಘದವ್ರಿಗೆ ನೀವು ಹೇಳಿದ್ರಪ್ಪ ಅಂತಂದ್ರೆ ಆ ಸಂಘಿನ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಮಾಡ್ತಾರಪ್ಪ ಅಂದ್ರೆ ಗ್ರಾಮ ಪಂಚಾಯತಿಗೆ ಹೋಗಿ ಕೇಳ್ತಾರೆ, ಯಾಕೆ ನೀವು ಈ NMR ಕೆಲಸ ಹಚ್ಚಿಲ್ಲ, ಏನು ಪ್ರಾಬ್ಲಮ್ಮ, ಯಾಕೆ ಏನು ಆಗತೈತಿ, ಎತ್ರದ ಬಿಲ್ಲ ಏನು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೇಳ್ತಾರೋ. ರೈತ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕೇಳೋ ಹಕ್ಕು ಐತಿ. ಅವ್ರ ರೈತರಿಗಾಗೆ ದುಡಿಯಾಕೆ ನಿಂತಾರ ಅಂತಂದ್ರೆ ಅವ್ರು ಕೇಳೋ ಹಕ್ಕು ಐತಿ. ಯಾವುದೋ ಜಾಬ್ ಕಾರ್ಡ್ ಹೋಲ್ಡರ್ಗೆ ಮತ್ತು ರೈತರಿಗೆ ತೊಂದರೆ ಆತಂದ್ರೆ ಆಯಾ ಗ್ರಾಮ ಘಟಕದೊಳಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಪರ್ಕ ಮಾಡಿರಿ. ಆ ಸಂಪರ್ಕ ಮಾಡಿದವ್ರ ಅವ್ರ ಕೈಯಾಗಾದ್ರೆ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಆಗ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಇವರೆಲ್ಲರೂ ಅದಾರು. ಅವ್ರ ಮಾಹಿತಿ ಮೇರೆಗನ ಎಲ್ಲ ಕೆಲಸವನ್ನು ಮಾಡ್ತಿರ್ತಾರೆ. ಯಾವ ರೈತ ಸಂಘಟನೆದವರು ಯಾರು ಸ್ವತಃ ಏನೂ ಮಾಡಂಗಿಲ್ಲ. ನಮ್ಗೆ ಯಾರೊಬ್ಬರು ಕಷ್ಟ ಐತೆ ಅಂತೇಳಿ ಬಂದ್ರಪ್ಪ ಅಂದ್ರೆ ರೈತರು ಅವ್ರ ಪರವಾಗಿ ನಿಲ್ಲೋದ ನಮ್ಮ ರೈತ ಸಂಘ. ಯಾರಿಗೇ ಆಗಲಿ ಅದರ ಗ್ರಾಮದೊಳಗೆ ಯಾವುದೋ ರೈತಿಗೆ ತೊಂದರೆ ಬಂದತ್ತಂದ್ರೆ ಅಲ್ಲಿ ಬರಬೇಕಾದವ್ರು ಮೊದಲನ ರೈತ ಸಂಘಟನೆಗಳು ಬರ್ತಾವೆ. ಉಳಿದೋದು ಮುಂದೆ ಯಾರೋ ಈಗ ಒಂದಷ್ಟು ಮಂದಿ ಏನಾಗ್ತಿರು ರೈತ ಸಂಘಟನೆದವರು ಹಂಗೆ ಹಿಂಗೆ ಅಂಥೇಳಿ ಅಧಿಕಾರಿಗಳ ರೈತರಿಗೆ ಮನವರಿಕೆ ಮಾಡಕೊಂಡಾರ. ಆದ್ರೆ ಯಾರು ರೈತರು ದಡ್ರಲ್ಲ. ರೈತರಿಗೆ ಕಷ್ಟ ಬಂದ್ರೆ ಅಧಿಕಾರಿಗಳ ಕಡೆ ಹೋಗಂಗಿಲ್ಲ. ಈಗ ನೇರವಾಗಿ ರೈತ ಸಂಘಟನೆಗೆ ಬಂದು ಹೇಳಕತ್ತಾರ. ನಾವು ರೈತ ಸಂಘಟನೆಗೆ ಬಂದು ಹೇಳ್ಬೇಕು, ನಾವು ಹೋಗ್ಬಿಡ್ಕ ಅವ್ರ ತೊಂದರೆ ಎಲ್ಲ ಪರಿಹಾರ ಆಗತೈತಿ. ಈಗ ಕೆಲಸ ಸಿಗಬೇಕಂತೇಳಿ ರೈತ ಸಂಘಟನೆಗೆ ಬಂದು ಹೇಳಿದ್ರಪ್ಪ ಅಂದ್ರೆ 2 ದಿನ ಬಿಟ್ಟು ಕೆಲಸ ಸಿಗ್ತೈತೆ ಅವ್ರಿಗೆ. ಯಾಕೆ ರೈತ ಸಂಘಟನೆ ಅಷ್ಟ ಶಕ್ತಿ ಐತೆ ಅದಕ್ಕಾಗಿ ಏನು ಮಾಡೋದು, ಯಾವುದೇ ರೈತಿಗೆ ತೊಂದರೆ ಇತ್ತಂದ್ರೆ ರೈತ ಸಂಘಗಳ ರಗಡ ಅದಾವು. ಅದ್ರೊಳಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರಿಗೆ ಹೇಳ್ರಿ. ರೈತ ಸಂಘಗಳು ರಗಡದಾವ ಅಂದ್ರೆ ಅದೇನು ಎಲ್ಲರೂ ಇದಿಲ್ಲ, ಎಲ್ಲರೂ ಒಗ್ಗೂಟ ಒಂದು ಕರೆ ಕೊಟ್ರಪ್ಪ ಅಂದ್ರೆ ಎಲ್ಲ ಸಂಘಟನೆಗಳು ಒಂದೇ ಜಗದಾಗ ಕೂಡ್ತಾವೆ. ಅದಕ್ಕಾಗಿ ಏನು ಮಾಡ್ರಿ, ನಿಮ್ಗೆ ಯಾವುದೇ ಥರ ತೊಂದರೆ ಇತ್ತಂದ್ರೆ ರೈತ ಸಂಘಟನೆಗಳನ್ನ ಸಂಪರ್ಕಿಸ್ರಿ. ಆಯಾ ಅಧ್ಯಕ್ಷಗಳ ನಂಬರ್ಗಳು ಇಟ್ಕೊಳ್ರಿ. ಯಾವಾಗಾರ ನಿಮ್ಗೆ ಎಲ್ಲೇ ತೊಂದರೆ ಆದ್ರೂ ಅವ್ರ ಫೋನ್ ಮುಖಾಂತರ ತಿಳಿಸಿದ್ರೆ ಸಾಕ, ಅವ್ರು ಅಲ್ಲಿ ಬಂದು ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೋ. ಇದು ರೈತ ಸಂಘಟನೆ. ಈ ರೈತ ಸಂಘಟನೆಯ ಹೆಸರೇ ಇದೆ ಭಾರತೀಯ ಕೃಷಿಕ ಸಮಾಜ ನಮ್ಮದೈತಿ. ನಮ್ಮ ಸುತ್ತಮುತ್ತ ಹಳ್ಳಿಯೊಳಗೆ ಯಾರೇ ರೈತರಿಗೆ ತೊಂದರೆ ಆದ್ರೆ ನಮ್ಗೊಂದು ಫೋನ್ ಮಾಡಿದ್ರೆ ನಾವು ಅಲ್ಲಿ ಬಂದು ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾವಂತ ಹೇಳ್ತೇವೆ.